ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ರೈತರಿಗೆ ಬರ ಸಿಡಿಲೇ ಬಡ್ದಂಗಾಗಿದೆ. ಹಾಗಾಗಿ ಈ ರಾಜ್ಯದಲ್ಲಿ ಮುಂಗಾರು ಕುಸಿತ ಆಗಿ ಬರದ ಛಾಯೆ ಆವರಿಸಿರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಪತ್ರವನ್ನು ಬರೆದಿದ್ದಾರೆ. ವಾಡಿಕೆ ಪ್ರಕಾರ ಜೂನ್ ತಿಂಗಳಲ್ಲಿ ಮಳೆ ಬರಬೇಕಾಗಿತ್ತು. ಈ ಜುಲೈ ತಿಂಗಳಲ್ಲೆಲ್ಲ ಸಾಕಷ್ಟು ಜಲಾಶಯಗಳು ತುಂಬಬೇಕಾಗಿತ್ತು. ಆದರೆ ಏನು ಮಾಡೋದು, ಮಳೆನೇ ಬರ್ತಾ ಇಲ್ಲ. ಹಾಗಾಗಿನೇ ಪ್ರಧಾನಿ ಮತ್ತು ಗೃಹ ಸಚಿವ ಕೃಷಿ ಸಚಿವರಿಗೆ ಪರಮೇಶ್ವರ್ ಪತ್ರ ಬರೆದಿದ್ದಾರೆ. ರಾಜ್ಯಕ್ಕೆ ಹೆಚ್ಚುವರಿ ಅನುದಾನವನ್ನು ಕೋರಿ ಮನವಿ ಪತ್ರವನ್ನು ಬರೆದಿದ್ದಾರೆ. ಮುಂಗಡ ಬರ ಪರಿಹಾರ ಬಿಡುಗಡೆಗೆ ಈಗ ಆಗ್ರಹಿಸ್ತಾ ಇದ್ದಾರೆ. ಇನ್ನು ರಾಜ್ಯದ ನಾನಾ ಭಾಗದಲ್ಲಿ ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ಕೇಂದ್ರದ ಅಧ್ಯಯನ ತಂಡವನ್ನು ಕಳಿಸಬೇಕು ಅಂತಲೂ ಕೂಡ ಮನವಿ ಮಾಡಿದ್ದಾರೆ. ರೈತರ ಹಿತಕ್ಕಾಗಿ ತುರ್ತು ಕ್ರಮಕ್ಕೂ ಕೂಡ ಈಗ ಒತ್ತಾಯ ಕೂಡ ಈಗ ಕೇಳಿ ಬರ್ತಾ ಇದೆ. ಬರ ಪರಿಸ್ಥಿತಿ ಕುರಿತು ಕೇಂದ್ರದ ಗಮನವನ್ನು ಈಗ ರಾಜ್ಯ ಸೆಳೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಂಗಾರು ವೈಫಲ್ಯಕ್ಕೆ ಸರ್ಕಾರದ ತುರ್ತು ಕಸರತ್ತುಗಳು ಕೂಡ ಈಗ ನಡೀತಾ ಇದ್ದಾವೆ. ನೋಡಿ, ಹಾವೇರಿ ಜಿಲ್ಲೆಯ ಶಾಸಕರು, ಸಂಸದರು, ಸಚಿವರು ಎಲ್ಲ ಸೇರಿಕೊಂಡು ಸ್ವಯಂ ಪ್ರೇರಿತವಾಗಿ ಮೋಡ ಬಿತ್ತನೆ ಕಾರ್ಯಕ್ಕೆ ಮುಂದಾದರು. ಅಂದರೆ ಜನರ ತೆರಿಗೆ ದುಡ್ಡಲ್ಲ, ಅದು ಜನರದ್ದು ದುಡ್ಡನ್ನು ಮುಟ್ಟದೇ ತಮ್ಮ ಸ್ವಂತ ಖರ್ಚಿನಿಂದ ಮೋಡ ಬಿತ್ತನೆ ಕಾರ್ಯಕ್ಕೆ ಮುಂದಾದರು. ಅಟ್ಲೀಸ್ಟು ಬೇರೆ ಬೇರೆ ಜಿಲ್ಲೆಯಲ್ಲಿ ಸಾಕಷ್ಟು ಜನ ನಿಮ್ಮನ್ನು ಗೆಲ್ಲಿಸಿ ಕಳಿಸಿದಾರಲ್ವಾ, ಒಂದು ಅಟ್ಲೀಸ್ಟ್ ಮಾನವೀಯ ದೃಷ್ಟಿ ಬೇಕಲ್ವಾ. ಅಲ್ಲಿ ಏನೇನಾಗಿದೆ ಅಂತ ಒಂದು ರೈತರಿಗೆ, ಜನಸಾಮಾನ್ಯರಿಗೆ ಏನು ಸಮಸ್ಯೆ ಆಗಿದೆ ಆಲಿಸಬೇಕಲ್ವಾ. ಆಯಾ ಕ್ಷೇತ್ರದ ಜನಪ್ರತಿನಿಧಿಗಳು, ಸ್ಥಳೀಯ ಜನಪ್ರತಿನಿಧಿಗಳು ಆ ಕೆಲಸವನ್ನು ಮಾಡ್ತಾನೇ ಇಲ್ಲ. ಕೇವಲ ಹಾವೇರಿ ಜನಗಳಿಗೆ ಮಾತ್ರ ನೀರು ಸಿಕ್ಕಿದ್ರೆ ಸಾಕಾ, ಹಾವೇರಿ ರೈತರಿಗೆ ಮಾತ್ರ ಮಳೆ ಆದರೆ ಸಾಕ, ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಆಗಿದೆಯಲ್ಲ. ಎಲ್ಲ ಕಡೆನೂ ಆಯಾ ಜಿಲ್ಲೆಯ ಜನಪ್ರತಿನಿಧಿಗಳು, ಸ್ಪೆಷಲಿ MLAಗಳು, MP ಗಳು ಮತ್ತು ಸಚಿವರುಗಳು ಎಲ್ಲರೂ ಹೋಗಿ ಏನಾಗಿದೆ ಪರಿಸ್ಥಿತಿ ನೋಡಬೇಕು. ಪಾಪ ಬಿತ್ತನೆ ಬೀಜ ಬಿತ್ತಿದ್ದಾರೆ, ಕೆಲವೊಂದು ಕಡೆ ಬೆಳೆ ಎಲ್ಲ ಒಣಗಿ ಹೋಗಿಬಿಟ್ಟಿದೆ. ಈ ದಾವಣಗೆರೆ ಭಾಗದಲ್ಲೆಲ್ಲ ಮೆಕ್ಕೆಜೋಳ ಒಣಗಿ ಹೋಗಿಬಿಟ್ಟಿದೆ. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ರೈತರ ಪರವಾಗಿ ಕರ್ನಾಟಕ ವೇದಿಕೆಯವರೆಲ್ಲ ಹೋಗಿ ಹೋರಾಟ ಮಾಡ್ತಾ ಇದ್ದಾರೆ. ಬರಪೀಡಿತ ಜಿಲ್ಲೆಯನ್ನಾಗಿ ಮಂಡ್ಯ ಜಿಲ್ಲೆಯನ್ನು ಘೋಷಣೆ ಮಾಡಿ ಅಂತ. ಇಷ್ಟೆಲ್ಲ ಪರಿಸ್ಥಿತಿ ಆಗ್ತಾ ಇದ್ರು ಕೂಡ ಇವರಿಗೆ ಸಂಪುಟ ಪುನರ್ರಚನೆದೇ ದೊಡ್ಡ ಟೆನ್ಷನ್ ಆಗಿಬಿಟ್ಟದೆ, ಕುರ್ಚಿ ಕಿತ್ತಾಟದೇ ದೊಡ್ಡ ಟೆನ್ಷನ್ ಆಗಿಬಿಟ್ಟದೆ. ಹಾಗಾಗಿ ಇವತ್ತು ರೈತ ಬದುಕಿದ್ರೆ ಇಡೀ ದೇಶವೇ ಹಸನಾಗುತ್ತೆ, ಇಡೀ ದೇಶದ ಜನರು ಇವತ್ತು ಖುಷಿ ಖುಷಿಯಿಂದ ಬದುಕ್ತಾರೆ. ಇವತ್ತು ರೈತನೇ ಮಂಕಾಗಿ ಕೂತ್ಕೊಂಡ್ರೆ ಮುಂದೊಂದು ದಿನ ಎಲ್ಲರೂ ಉಪವಾಸ ಮಲಗಬೇಕಾಗ್ತದೆ. ಈ ಪರಿಸ್ಥಿತಿ ಆಗಬಾರ್ದು ಅಂದರೆ ಅಟ್ಲೀಸ್ಟು ಇಲ್ಲಿ ಪಕ್ಷ ಭೇದಗಳನ್ನು ಮರಿಬೇಕಾಗ್ತದೆ. ನಾವ್ಯಾಕೆ ಮಾಡಬೇಕು ಅಂತ ಈಗ ವಿಪಕ್ಷದವ್ರದ್ದು ಪಾತ್ರನೂ ದೊಡ್ಡ ಮಟ್ಟದಲ್ಲಿದೆ, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದವರ ಪಾತ್ರನೂ ಇಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿದೆ. ಈಗ ಕೇಂದ್ರಕ್ಕೇನೋ ಪತ್ರ ಬರೆದಿದ್ದಾರೆ. ಈ ವಿಪಕ್ಷದವರು ಕೂಡ ಅವರು ಆ ಒಂದು ಪತ್ರಕ್ಕೆ ಸ್ಪಂದನೆಯನ್ನು ಕೊಡಬೇಕಾಗ್ತದೆ. ಕೇಂದ್ರದ ನಾಯಕರ ಜೊತೆ ಅವರು ಕೂಡ ಮಾತಾಡಲಿಕ್ಕೆ ಅವರಿಗೂ ಅಧಿಕಾರ ಇದೆ, ಮಾತಾಡ್ಬೋದು. ಒಟ್ಟಿನಲ್ಲಿ ಈಗ ವಿಪಕ್ಷ ಮತ್ತು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಎಲ್ಲರೂ ಸೇರಿ ಫಸ್ಟು ರೈತರಿಗೆ ಏನು ಸಮಸ್ಯೆ ಆಗಿದೆ, ಮಳೆ ಬರ್ತಾ ಇಲ್ಲ, ಮಳೆ ಇಲ್ಲದೆ ಇದ್ದರೆ ಏನು ಮಾಡಬೇಕು, ಅವ್ರಿಗೇನು ಪರಿಹಾರ ಕೊಡಬೇಕು, ಎಷ್ಟೊಂದು ಬೆಳೆ ನಾಶ ಆಗ್ತಾ ಇದೆ, ಮಳೆ ಇಲ್ಲದೇ ಒಂದು ಕಡೆ ಇವಾಗ ಒಣಗಿ ಹೋಗ್ತಾ ಇದೆ ಬೆಳೆ ಎಲ್ಲ. ಈ ರೈತರಿಗೆ ಮಳೆ ಬಂದರೂ ಕಷ್ಟ, ಮಳೆ ಬರ್ತಾ ಇದ್ರೂ ಕಷ್ಟ. ಈಗ ಒಂದು ಕಡೆಗೆ ಬೆಳೆ ಬೆಳೆದು ನಿರಂತರವಾಗಿ ಮಳೆ ಬರ್ತಾ ಇದ್ದರೆ ಬೆಳೆ ಎಲ್ಲ ಕೊಚ್ಕೊಂಡು ಹೋಗ್ತದೆ, ಮತ್ತು ಮಳೆನೇ ಬರಲೇ ಇಲ್ಲ ಅಂದರೆ ಒಣಗಿ ಹೋಗ್ತದೆ. ಹಾಗಾಗಿ ಒಂಥರ ಸಂಕಷ್ಟದ ಪರಿಸ್ಥಿತಿ ರೈತರಿಗೆ ಆಗಾಗ ಆಗ್ತಾನೆ ಇರ್ತದೆ. ಒಟ್ಟಿನಲ್ಲಿ ಫೈನಲಿ ಈ ಸಮಸ್ಯೆಗಳನ್ನು ಅನುಭವಿಸೋದು ರೈತ ಮತ್ತು ಶ್ರೀಸಾಮಾನ್ಯ ಅನ್ನುವಂಥದ್ದು ಅದು ಸರ್ವೇ ಸಾಮಾನ್ಯವಾಗಿ ಗೊತ್ತಿರುವಂಥ ವಿಚಾರನೇ. ಈಗ ಈ ಮುಂಗಾರು ವೈಫಲ್ಯ ಆಗಿರುವಂತಹ ನಿಮಿತ್ತವಾಗಿ ಪರಿಹಾರವನ್ನು ಕೊಡಿ ಅಂತ DCM ಡಾಕ್ಟರ್ ಜಿ ಪರಮೇಶ್ವರ್ ಈಗ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಒಂದು ಒಳ್ಳೆಯ ಬೆಳವಣಿಗೆ ಅದು. ಜೊತೆಗೆ ರಾಜ್ಯದಲ್ಲಿ ಮುಂಗಾರು ಮಳೆ ನಿರೀಕ್ಷಿತ ಮಟ್ಟದಲ್ಲಿ ಸುರಿಲಿಲ್ಲ. ಇಷ್ಟೊತ್ತಿಗೆಲ್ಲ ಕೆರೆ ಕುಂಟಿಗಳು ತುಂಬಬೇಕಾಗಿತ್ತು, ಜಲಾಶಯಗಳು ಭರ್ತಿಯಾಗಬೇಕಾಗಿತ್ತು. ಜಲಾಶಯಗಳು ಭರ್ತಿಯಾಗಿ ಸಾಕಷ್ಟು ರೈತರು ಕಳೆದ ಬಾರಿಯೆಲ್ಲ ಈ ಸಲ ಭಾಳ ಖುಷಿಯಾಗಿದ್ದರು. ಬಿತ್ತನೆ ಬೀಜ ಆಗಿತ್ತು. ಈ ಸಲ ಎಲ್ಲಿ ಮಳೆನೇ ಬರ್ತಾ ಇಲ್ಲ. ಕರಾವಳಿ, ಮಲೆನಾಡು ಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇರೋದು ಬಿಟ್ಟರೆ ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ಸಾಕಷ್ಟು ಈ ಮಳೆಯ ಒಂದು ಹಿನ್ನಡೆ ಆಗಿರೋದ್ರಿಂದ ರೈತರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಭೂಮಿಯೆಲ್ಲ ಒಣಗಿ ಹೋಗಿಬಿಟ್ಟಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಕೇಂದ್ರ ಸರ್ಕಾರನೂ ಕೂಡ ರಾಜ್ಯಕ್ಕೆ ಒಂದು ಇದರ ಬಗ್ಗೆ ಒಂದು ಅಧ್ಯಯನ ಮಾಡಲಿಕ್ಕೆ ಬರಬೇಕು ಅಂತ ಪರಮೇಶ್ವರ್ ಮನವಿ ಮಾಡಿಕೊಂಡಿದ್ದಾರೆ. ಮತ್ತು ಕೆಲವೊಂದು ಜಿಲ್ಲೆಗಳನ್ನು ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ರೈತರ ಪರವಾಗಿ ವಿವಿಧ ಸಂಘಟನೆಯವರು ಕೂಡ ಈಗ ಆಗ್ರಹಿಸ್ತಾ ಇದ್ದಾರೆ. ಯಾಕಂದರೆ ಹಿಂಗೆ ಮಳೆ ಬರಲಿಲ್ಲ ಅಂದರೆ ಇನ್ಯಾವಾಗ ಮಳೆ ಬರಬೇಕು? ಜೂನ್ ಜುಲೈಯಲ್ಲೇ ಬೇಕು ಸರಿಯಾಗಿ ಮಳೆ ಬರಬೇಕು. ಜುಲೈ 15ನೇ ತಾರೀಕು ಮುಗಿದು ಈಗ ಅರ್ಧ ತಿಂಗಳು ಮುಗಿದು ಹೋಯಿತು. ಹಾಗಾಗಿ
ಇನ್ನು ಯಾವಾಗ ಮಳೆ ಬರುತ್ತೆ? ಇನ್ನು ಸಂಪೂರ್ಣವಾಗಿ ಮಳೆ ಹೋಗೇ ಬಿಟ್ಟರೆ ಮುಂದೆ ಭಾಳ ಕಷ್ಟ ಆಗ್ತದೆ ರೈತರಿಗೆ. ಹಾಗಾಗಿ ಕೃಷಿ ಚಟುವಟಿಕೆಗಳ ಮೇಲೆ ಪರಿಣಾಮದ ನಡುವೆ ರಾಜ್ಯ ಸರ್ಕಾರ ಕೇಂದ್ರದ ನೆರವಿಗೆ ಈಗ ಮೊರೆ ಹೋಗಿದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬಳಿಕ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಕೃಷಿ ಸಚಿವರಿಗೆ ಈಗ ಪತ್ರವನ್ನು ಬರೆದಿದ್ದಾರೆ. ರಾಜ್ಯದ ಪರಿಸ್ಥಿತಿಯನ್ನು ಕೂಡ ಈಗ ವಿವರಿಸಿದ್ದಾರೆ. ಇನ್ನು ಕೇಂದ್ರದ ತಂಡ ರಾಜ್ಯಕ್ಕೂ ಕೂಡ ಬರಬೇಕಾಗ್ತದೆ. ರಾಜ್ಯಕ್ಕೆ ಬಂದು ಈ ಬರಪೀಡಿತ ಪ್ರದೇಶಗಳ ಅಧ್ಯಯನವನ್ನು ಕೂಡ ಮಾಡಬೇಕಾಗ್ತದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಬೆಳೆ ನಾಶ ಆಗಿದೆ, ಎಲ್ಲೆಲ್ಲಿ ಇನ್ನೂ ಕೂಡ ಬೆಳೆ ಬೆಳಿಲಿಕ್ಕೆ ಮಳೆ ಬಂದಿಲ್ಲ, ಏನು ಸಮಸ್ಯೆ ಆಗಿದೆ, ಎಲ್ಲವನ್ನೂ ಕೂಡ ಅಧ್ಯಯನ ಮಾಡಬೇಕಾಗ್ತದೆ ಕೇಂದ್ರದ ತಂಡ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೇಂದ್ರಕ್ಕೆ ಬರೆದಿರುವಂಥ ಪತ್ರವನ್ನು ನೀವು ಗಮನಿಸ್ತಾ ಇದ್ದೀರಾ. ಅದರಲ್ಲಿ ವಿವರಣೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಏನೇನು ಸಮಸ್ಯೆ ಆಗಿದೆ, ಮಳೆ ಬಂದಿಲ್ಲ ಅನ್ನುವಂಥದ್ದು ಕೇಂದ್ರ ಸರ್ಕಾರದವ್ರಿಗೂ ತುಂಬ ಚೆನ್ನಾಗಿ ಗೊತ್ತು. ಬರೀ ಕರ್ನಾಟಕಕ್ಕಷ್ಟೇ ಅಂತಲ್ಲ, ಇಡೀ ಇಂಡಿಯಾದಲ್ಲೇ ಮಳೆ ಕೊರತೆ ಆಗಿದೆ. ಅದು ಕೇಂದ್ರದ ನಾಯಕರಿಗೇನು ಗೊತ್ತಿಲ್ಲದೆ ಇರೋ ವಿಚಾರ ಅಲ್ಲ, ಗೊತ್ತಿದೆ. ಆದರೂ ಕೂಡ ಈ ತಾರತಮ್ಯ ಮಾಡಲಿಕ್ಕೆ ಹೋಗಬಾರ್ದು. ಈ ಬೆಳೆ ಪರಿಹಾರ ವಿಚಾರದಲ್ಲಿ ಉತ್ತರಕ್ಕೊಂದು ದಕ್ಷಿಣಕ್ಕೊಂದು ಅದು ಮಾಡೋಕ್ಕೆ ಹೋಗಬಾರ್ದು. ಹಾಗಾಗಿನೇ ಹೇಳ್ತಾ ಇರುವಂಥದ್ದು, ಬಿ ಜೆ ಪಿ ಈಗ ವಿಪಕ್ಷದಲ್ಲಿದ್ದರೂ ಕೂಡ ಸೆಂಟ್ರಲಲ್ಲೇ ಆಡಳಿತದಲ್ಲಿದೆ. ಕಾಂಗ್ರೆಸ್ನವರು ಯಾವ ರೀತಿಯಾಗಿ ಮನವಿ ಮಾಡ್ಕೊಂಡಿದ್ದಾರೆ, ಬಿ ಜೆ ಪಿಗರೂ ಕೂಡ ವಿಜಯೇಂದ್ರ ಇರ್ಬೋದು, ಆರ್ ಅಶೋಕ್ ಇರ್ಬೋದು, ಅವರು ಕೂಡ ಆಗ್ರಹಿಸಬೇಕು ಕೇಂದ್ರಕ್ಕೆ, ನಮಗೊಂದಿಷ್ಟು ಅನುದಾನ ಕೊಡಿ. ರೈತರು ಕಂಗಾಲಾಗಿಬಿಟ್ಟಿದ್ದಾರೆ, ಬಿತ್ತನೆ ಬೀಜ ಬಿತ್ತಕ್ಕಾಗ್ತಾ ಇಲ್ಲ, ಮಳೆ ಕೊರತೆ ಆಗಿದೆ, ಜಲಾಶಯಗಳು ಬತ್ತಿ ಹೋಗ್ತಾ ಇದ್ದಾವೆ, ಅಂತರ್ಜಲ ಬತ್ತಿ ಹೋಗ್ತಾ ಇದೆ, ಏನು ಮಾಡಬೇಕು ಇನ್ ಫ್ಯೂಚರ್? ಇದ್ರ ಬಗ್ಗೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅಂತ ಬರೀ ಪರಮೇಶ್ವರ್ ಅಥವಾ ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ, ಬಿ ಜೆ ಪಿಗರು ಕೂಡ ಆಗ್ರಹಿಸಬೇಕಾಗ್ತದೆ. ಜೊತೆಗೆ ಕೇಂದ್ರದ ತಂಡ ಇಲ್ಲಿ ಬರಪೀಡಿತ ಪ್ರದೇಶವನ್ನು ಅಧ್ಯಯನ ಮಾಡಲಿಕ್ಕೆ ಬರಲೇಬೇಕು ಅಂತ ಇವರು ಕೂಡ ಮನವಿಯನ್ನು ಮಾಡ್ಕೊಳ್ಬೇಕಾಗ್ತದೆ. ಜೊತೆಗೆ ಇಲ್ಲಿ ಪಕ್ಷ ಭೇದವನ್ನು ಮರಿಬೇಕು. ನೀವು ಯಾರಿಗೋಸ್ಕರ ನೀವು ಹೋರಾಡ್ತಾ ಇದ್ದೀರಾ? ರೈತರಿಗೋಸ್ಕರ. ರೈತ ಇದ್ದಾನೆ ಅಂದಾಗ ಮುಂದೊಂದು ದಿವಸ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ. ಯಾಕಂದರೆ ಈ ಪರಿಸ್ಥಿತಿನ ನೋಡ್ತಾ ಇದ್ದರೆ ಇನ್ನು ಮಳೆ ಬರೋದೇ ಡೌಟ್ ಏನೋ ಅಷ್ಟರ ಮಟ್ಟಿಗೆ ಆಗ್ತಾ ಇದೆ. ಯಾಕಂದರೆ ಜೂನ್ ಮತ್ತು ಜುಲೈಯಲ್ಲೇ ಚೆನ್ನಾಗಿ ಮಳೆ ಬರೋವಂಥದ್ದು, ಈಗಲೇ ಕೈ ಕೊಟ್ಟುಬಿಟ್ರೆ ಇನ್ಯಾವಾಗ ಮಳೆ ಬರುತ್ತೆ? ಹಾಗಾಗಿ ಇವತ್ತು ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ರೈತ ಕೂತ್ಕೊಳ್ಬೇಕಾದಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಒಟ್ಟಿನಲ್ಲಿ ಈ ಕೇಂದ್ರಕ್ಕೆ ಪತ್ರ ಹೋಗಿ ತಲುಪಿದೆ. ಕೇಂದ್ರದವ್ರದ್ದು ರಿಯಾಕ್ಷನ್ ಏನಿರ್ತದೆ ಅನ್ನೋಂಥದ್ದು ಕೂಡ ಗಮನಿಸಬೇಕು.